ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೈಸೂರಲ್ಲಿರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮತ್ತು ಮಂಡ್ಯದಲ್ಲಿರೋ ಭುವನ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ದಾರಿಯಲ್ಲೆಲ್ಲ ಹೋಗ್ತೀವಿ ಐ ಡೋಂಟ್ ನೋ. ನಾವು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಇದು ಸಹ ಗೊತ್ತಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ ದಟ್ ಐ ಫಂಬಲ್ ಅ ಲಾಟ್. ನ್ಯೂ ಸಬ್ಸ್ಕ್ರೈಬರ್ಸ್ಗೆ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಇವತ್ತು. ನಾವು ಅಂದರೆ ನನ್ನ ಫ್ಯಾಮಿಲಿ ಜೊತೆ. ಸೊ ಬನ್ನಿ, ಲೆಟ್ ಅಸ್ ಗೋ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ನಿಮ್ಗೆ ಔಟ್ಫಿಟ್ ಆಮೇಲೆ ಫುಲ್ ತೋರಿಸ್ತೀನಿ, ಓಕೆನಾ, ಅಲ್ಲಿ ಹೋದ್ಮೇಲೆ. ಸೊ ಲೆಟ್ ಅಸ್ ಗೋ. ಬಟ್ ತುಂಬ ಸೆಕೆಯಪ್ಪ, ನನ್ನ ಕೈಲಿ ತಡೆಯೋಕ್ಕೆ ಆಗ್ತಾಯಿಲ್ಲ. ಅದು ಬೇರೆ ಉದ್ದ ಕೂದಲು ಬೇರೆ. ಬಟ್ ಐ ಆಮ್ ಗೋಯಿಂಗ್ ಟು ಕಟ್ ಮೈ ಹೇರ್ ಸೂನರ್. ಐ ನೋ ಈ ವ್ಲಾಗ್ ಬರೋಷ್ಟಕ್ಕೆ ಪ್ರಾಬಬ್ಲಿ ಲೇಟ್ ಆಗಿರುತ್ತೆ. ಸೊ ಅಷ್ಟೊತ್ತಿಗೆ ನನ್ನ ಕೂದಲು ಕಟ್ ಮಾಡಿ ವ್ಲಾಗ್ ಹಾಕಿರ್ತೀನೋ ಏನೋ ಗೊತ್ತಿಲ್ಲ, ಟು ಶೋ ಯು ಮೈ ನ್ಯೂ ಹೇರ್ ಕಟ್. ಬಟ್ ಅತಿ ಶೀಘ್ರದಲ್ಲೇ ಕೂದಲನ್ನು ಕಚ್ಚ ಮಾಡ್ತಾಯಿದ್ದೀನಿ. ಆ್ಯಂಡ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ನಾನು ಆಲ್ರೆಡಿ ಮುಂಚೆ ಹೋಗಿದ್ದೆ, ಬಟ್ ಆ ಟೈಮಲ್ಲಿ ನಾನು ವ್ಲಾಗಿಂಗ್ ಮಾಡ್ತಾ ಇರಲಿಲ್ಲ. ಸೊ ಈ ಸತಿ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಸೊ ಆಬ್ವಿಯಸ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಲೇಬೇಕಲ್ವಾ ಹೆಂಗಿದೆ ಏನು ಅಂತ. ಸೊ ಬನ್ನಿ, ಲೆಟ್ ಅಸ್ ಗೋ. ಆ್ಯಂಡ್ ನಂಗೆ ಗೊತ್ತಿಲ್ಲ ಅಲ್ಲಿ ಅಲೋ ಮಾಡ್ತಾರಾ ಏನೋ ಅಂತ ವೀಡಿಯೋ ಶೂಟ್ ಮಾಡೋಕ್ಕೆ, ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಸೊ ಲೆಟ್ ಅಸ್ ಗೋ. ಹಲೋ ಎವ್ರಿವನ್. ಸೊ ನಾವಿವಾಗ ಹೋಗಿಂದ ಮುಂಚೆ ಒಂದು ಕಡೆ ತಿನ್ನೋಣ ಅಂತ ಬಂದಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ನಾವು ಬಿಡದಿ ಹತ್ರ ಇರೋ ಫೇಮಸ್ ತಟ್ಟೆ ಇಡ್ಲಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಸೊ ತಿನ್ನುವ. ಆ್ಯಸ್ ಯು ಕ್ಯಾನ್ ಸಿ, ತಟ್ಟೆ ಇಡ್ಲಿ ತಿನ್ನೋಕ್ಕೆ ಎಷ್ಟು ಜನ ಬಂದಿದ್ರು. ಆ್ಯಂಡ್ ತಟ್ಟೆ ಇಡ್ಲಿ ವಾಸ್ ಅಮೇಝಿಂಗ್. ಆ ಬಟರ್ ಜೊತೆ ಬಿಸಿ ಬಿಸಿಯಾಗಿ ಲವ್ಲಿ ಆಗಿತ್ತು. ಇದು ಬಂದಿದ್ದು ಲೊಕೇಶನ್ ಆಫ್ ಎಲ್ಲಿ ತಿಂದಿದ್ದು, ಇದು ಫೇಮಸ್ ಅಂತ ಕೇಳಿಪಟ್ಟಿದ್ದೆ. ಆ್ಯಂಡ್ ಯಾರ್ಯಾರು ನನ್ನ ವ್ಲಾಗ್ಸ್ ನಾನು ಮುಂಚೆ ನಾನು ನೋಡ್ತಿದ್ರಿ, ಯು ನೋ ಹೌ ಐ ಲವ್ ನೇಚರ್. ಆ್ಯಂಡ್ ನಂದು ನೇಚರಲ್ಲಿ ನಂದು ವ್ಲಾಗ್ ಇಲ್ಲ ಅಂದರೆ ಅದು ವ್ಲಾಗೇ ಅಲ್ಲ. ಹಲೋ ಎವ್ರಿವನ್. ಸೊ ನಾವು ರೀಚ್ ಆದ್ವಿ ಭುವನ ಸ್ವಾಮಿಗೆ. ಫಸ್ಟ್ ಸ್ಟೆಪ್ಪು ಕಾರ್ಗಳು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನೋಡಬೇಕು ದರ್ಶನ ಬೇಗ ಆಗುತ್ತೆ ಏನೋ ಎಂತ ಅಂತ. ಸೊ ನೋಡುವ. ಸಿನ್ಸ್ ರೋಡ್ ಮಾಡ್ತಿದ್ದರಿಂದ ನಾವು ಸುತ್ತಾಕೊಂಡು ಹೋಗಬೇಕಾಯ್ತು. ಸೊ ಇದು ಮಾರ್ಕೆಟ್ ಏರಿಯಾ ಟೈಪ್, ಅಂದರೆ ದೇವ್ರದ್ದೆಲ್ಲ ಸಾಮಾನೆಲ್ಲ ಸಿಗೋ ಜಾಗದಿಂದ ಹೋಗಿದ್ದು. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್. ಹೋಪ್ಫುಲಿ ನಿಮ್ಮೆಲ್ಲ ವಿಷಸ್ಸು ಫುಲ್ಫಿಲ್ ಆಗಲಿ ಅಂತ ನಾನು ಬೇಡ್ಕೋತೀನಿ. ನಿಮ್ಗೇನಾರಿದ್ರೆ ಬೇಡ್ಕೊಳ್ಳಿ. ಹಲೋ ಎವ್ರಿವನ್. ತುಂಬ ಬಿಸಿಲು. ಸೊ ದರ್ಶನ ಮುಗಿಸ್ಕೊಂಡು ಆಯಿತು ಭುವನ ಸ್ವಾಮಿಯಲ್ಲಿ. ಅಲ್ಲಿಂದ ಆಬ್ವಿಯಸ್ಲಿ ನೋಡ್ತೀರಾ ಚುರ್ಮುರಿ ಮಾವಿನಕಾಯಿ ತಿಂದು ಇವಾಗ ವೇಣುಗೋಪಾಲ ಸ್ವಾಮಿ ಕಡೆಗೆ ಹೊರಡ್ತಾ ಇದ್ದೀವಿ. ಓಕೆ, ಸೊ ಅವ್ರ ಕಮೆಂಡ್ ಆಯಿತು. ಇವಾಗ ಮಧ್ಯದಲ್ಲಿ ನಿಲ್ಲಿಸಿದ್ವಿ ಹೂ ತೊಗೋಬೇಕು ಅಂತ. ಸೊ ಹೂ ತಗೊಂಡು ವೇಣುಗೋಪಾಲ ಸ್ವಾಮಿ ಕಡೆಗೆ ಹೋಗ್ತೀವಿ. ಐ ಟೋಲ್ಡ್ ಯು ಗೈಸ್, ನಾನು ಮುಂಚೆ ಹೋಗಿದ್ದೆ ವೇಣುಗೋಪಾಲ ಸ್ವಾಮಿ ಕಡೆಗೆ. ಬಟ್ ನಮ್ಮಮ್ಮ ಎಲ್ಲ ಫಸ್ಟ್ ಟೈಮ್ ಹೋಗ್ತಿದ್ದರಿಂದ ಅವರಿಗೆ ಎಕ್ಸೈಟಿಂಗ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೋದಾಗ ಇಟ್ ವಾಸ್ ಐ ಥಿಂಕ್ ಇನ್ ದ ಮಂತ್ ಆಫ್ ಆಗಸ್ಟ್ ಸೆಪ್ಟೆಂಬರ್, ಗೊತ್ತಿಲ್ಲ ಆವಾಗ ಎಷ್ಟು ನೀರು ತುಂಬಿತ್ತು. ಇವಾಗ ಅಷ್ಟೇ ಕಮ್ಮಿ ಆಗೋಗಿತ್ತು ನೀರು. ಸೊ ಇವಾಗ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಒಳಗಡೆ ಆಬ್ವಿಯಸ್ಲಿ ಶೂಟ್ ಮಾಡೋಕ್ಕಲ್ಲ ಎಲ್ಲ. ಸೊ ಇಲ್ಲೇ ನಿಮಗೆ ಸಿಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಬಾಯ್, ಬಿಸಿಲು ತುಂಬ ಇದೆ. ಹಲೋ ಎವ್ರಿವನ್. ಸೊ ಇವಾಗ ನಾವು ಗೋಪಾಲ ಸ್ವಾಮಿ ಬೆಟ್ಟಗೆ ಹೋಗಿ ಮುಗಿಸ್ಕೊಂಡು ಇವಾಗ ನಾವು KRS ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಬಂದಾಗ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಬಟ್ ಇವಾಗ ನೋಡಿ ಹೆಂಗಿದೆ, ಫುಲ್ಲು ಖಾಲಿ ಖಾಲಿ ಖಾಲಿ. ಫುಲ್ ನೀರು ಅಲ್ಲಿ ತನಕ ಐತೆ ಫುಲ್. ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಮರ ಅಲ್ಲಿ ಕಾಣಿಸ್ತಿದೆ ಗೊತ್ತಾ ನಮಗೆ, ಅಲ್ಲಿ ತನಕ ನೀರು ತುಂಬಿತ್ತು. ಸಮ್ಮರ್ಗೆ ಎಲ್ಲ ಚೇಂಜ್ ಆಗಿದೆ. ನಿಜವಾದ ಪೀಸು ಇಲ್ಲೇ ಸಿಗೋದು ನಮಗೆ. ಒಂದು ಮ್ಯೂಸಿಕ್ ಕೇಳಿಸ್ಕೊಂಬಿಟ್ಟು ಕೂತ್ಕೊಂಡ್ಬಿಟ್ರೆ ಸ್ವರ್ಗ ನಮಗೆ ಅಲ್ವಾ.
ಇಗ್ನೋರ್ ಮೈ ಫೇಶಿಯಲ್ ಎಕ್ಸ್ಪ್ರೆಷನ್ ಗೈಸ್. ಸೊ ಇವಾಗ ನಾವು ಬೆಂಗಳೂರು ರೀಚ್ ಆದ್ವಿ. ಸೋಂಪುರ ಕಡೆ ಇದ್ದೀವಿ. ಸೊ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಡೆ ತಿನ್ನೋಣ ಅಂತ ನಾವು ಇವಾಗ ಹೊಸದಾಗಿ ಓಪನ್ ಆಗಿರೋ ಶುದ್ಧ ತಿಂಡಿಗೆ ಬಂದಿದ್ದೀವಿ. ಸೊ ಲೆಟ್ ಅಸ್ ಗೋ. ಚೇಂಜ್ ಆಫ್ ಪ್ಲಾನ್ಸ್ ಗೈಸ್. ಇಲ್ಲಿ ಬಂದ್ವಿ, ಬಟ್ ಇಲ್ಲಿ ವೇಟಿಂಗ್ 25 ಮಿನಿಟ್ಸ್ ಅಂತ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅಷ್ಟೊತ್ತೆಲ್ಲ ಕಾಯಕ್ಕಾಗಲ್ಲ ಅಂತ ಗೊತ್ತು. ಅದಕ್ಕೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನನಗೂ ಐಡಿಯಾ ಇಲ್ಲ. ಸೊ ಹೋಗ್ಬಿಟ್ಟು ನೋಡುವ. ಸೊ ನಾವು ಬಂದಿದ್ದೆ ವಿಷ್ಣು ವೈಭವ್ಗೆ. ಇಲ್ಲಿ ನಾವು ತೊಗೊಂಡಿದ್ದು ಕುಲ್ಚಾ ಕರಿ ಮತ್ತು ಪುದೀನಾ ಲೈಮ್ ವಿಚ್ ವಾಸ್ ಗುಡ್. ಹಲೋ ಎವ್ರಿವನ್. ನಾನು ಇವಾಗ ಈ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ, ಮುಗಿಸ್ಬಿಡೋಣ ಇದನ್ನು ಸೇರಿ ಅಂತ. ಅವಾಗ ನನಗೇನು ವ್ಲಾಗ್ ಎಡಿಟಿಂಗ್ ಏನೂ ಇರಲ್ಲ, ಎಲ್ಲ ಎಡಿಟಿಂಗ್ ಆಗೋಗಿರುತ್ತೆ ಅಂತ ಒಂದು ನೆಮ್ಮದಿ ಇರುತ್ತೆ. ಸೊ ಐ ಥಿಂಕ್ ಈ ವ್ಲಾಗಲ್ಲಿ ಐ ಮೆನ್ಷನ್ ದಟ್ ಐ ಆಮ್ ಗೋನ್ ಕಟ್ ಮೈ ಹೇರ್ ಸೂನ್ ಅಂತ ಅಲ್ವಾ. ಮೆನ್ಷನ್ ಮಾಡಿದ್ದೆ ಆ್ಯಂಡ್ ಆಲ್ರೆಡಿ ಕಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಮುಂಚೆನೇ ಹೆಂಗೆ ಏನು ಎಂತ ಅಂತ ಹೇಳಿ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಈ ವ್ಲಾಗು ಮೈಸೂರಿಗೆ ಹೋಗಿ ಐ ಥಿಂಕ್ ಇಟ್ ವಾಸ್ ಅ ವೆರಿ ನೈಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫ್ಯಾಮಿಲಿ ಜೊತೆ ಹೋಗೋದು ಮಜಾನೇ ಬೇರೆ ಇರುತ್ತೆ. ಸೊ ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಡೇ. ನಾವು ಆ್ಯಕ್ಚುಲಿ ಮೇನ್ ರೀಸನ್ ಎಂತಕ್ಕೆ ಮೈಸೂರಿಗೆ ಹೋಗಿದ್ದಂದರೆ, ಸಿನ್ಸ್ ಕಾರ್ದು ಸರ್ವಿಸ್ ಆಗಬೇಕಿತ್ತು ಬಿಫೋರ್ ವಿ ಬಿಗಿನ್ ಆರ್ ಟ್ರಾವೆಲ್. ಸೊ ಅದಕ್ಕೆ ಕಿಲೋಮೀಟರ್ಸ್ ಕವರ್ ಮಾಡಬೇಕಲ್ವಾ. ಸೊ ಮನೇಲೇ ಇದ್ರೆ ಅದು ಕವರ್ ಆಗಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಆವಾಗ ಈ ಥರ ಟ್ರಿಪ್ಸ್ ಮಾಡಿದ್ರೆ ಸ್ವಲ್ಪ ಕಿಲೋಮೀಟರ್ಸ್ ಕವರ್ ಆಗಿಬಿಟ್ಟು ಅದನ್ನು ಸರ್ವಿಸ್ಗಾರು ಕೊಡ್ಬೋದು ಅಂತ. ಸೊ ಅದಕ್ಕಂತೂ ನಾವು ಮೈಸೂರಿಗೆ ಹೋಗಿದ್ದು. ಆ್ಯಂಡ್ ನಾನಂತೂ ಮುಂಚೆ ಹೋಗಿದ್ದೀನಿ ಬ್ಯಾಕ್ ವಾಟರ್ಸ್ಗೆ. ಆಲ್ರೆಡಿ ಐ ಥಿಂಕ್ ನಾನು ಹೇಳಿದ್ದೀನಿ ಹೆಂಗೆ ಅನಿಸ್ತು ಏನೋ ಅಂತ ಎಷ್ಟು ನೀರು ಅವಾಗ ತುಂಬಿತ್ತು, ಆವಾಗಕ್ಕೂ ಎಷ್ಟು ವ್ಯತ್ಯಾಸ ಇತ್ತು ಅಂತ. ಸೊ ದ್ಯಾಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನೋಡೋಕ್ಕೆ ಇಷ್ಟು ಬೇಗ ನೀರು ಖಾಲಿ ಆಗುತ್ತಾ, ಇಷ್ಟು ಬೇಗ ಡ್ರೈ ಆಗುತ್ತಾ ಅಂತ. ಬಟ್ ನಮ್ಮ ಅಮ್ಮಂಗೆಲ್ಲ ಇಟ್ ವಾಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬ್ಯಾಕ್ ವಾಟರ್ಸ್ಗೆಲ್ಲ ಹೋಗಿರೋದು. ಅದು ಬಿಟ್ಟರೆ ನಾವು ದೇವಸ್ಥಾನಕ್ಕೆ ಹೋದ್ವಿ, ಭೂವಾರ ಸ್ವಾಮಿಗೆ. ಇಟ್ ವಾಸ್ ವೆರಿ ನೈಸ್. ಅಲ್ಲಿ ಮೇನ್ಲಿ ಏನಕ್ಕೆ ಹೋಗ್ತಾರೆ ಅಂದರೆ, ಇಫ್ ನಿಮಗೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಥವಾ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು, ನಿಮ್ಮದೇ ಸ್ವಂತದೇನಾರಿದ್ರೆ ಮೇನ್ಲಿ ಪೀಪಲ್ ಅಲ್ಲಿಗೆ ಹೋಗ್ತಾರೆ ಭೂವಾರ ಸ್ವಾಮಿಗೆ. ಆ್ಯಂಡ್ ಅಲ್ಲಿ ಇಟ್ಕೆನೂ ಕೊಡ್ತಾರೆ, ಅಲ್ಲೇ ಎಲ್ಲ ಸ್ಟಾಲ್ಸ್ಗಳಿದ್ದಾವೆ. ಸೊ ಮಣ್ಣು ಇಟ್ಕೆ ಎಲ್ಲ ಕೊಡ್ತಾರೆ. ನಾವು ತೊಗೊಂಡಿಲ್ಲ ಫಸ್ಟ್ ಟೈಮ್ ಅಂತ. ಸೊ ಆ ಇಟ್ಕೆ ತೊಗೊಂಡು ಟೆಂಪಲ್ದು 3 ಸುತ್ತು ತೊಗೊಂಬಿಟ್ಟು ಐ ಥಿಂಕ್ ಐ ಆಮ್ ನಾಟ್ ಶ್ಯೂರ್ ಏನು ಎಂತ ಅಂತ. ಐ ಥಿಂಕ್ ಅದನ್ನು ಮನೆಗೆ ತೊಗೊಂಡು ಹೋಗ್ತಾರೆ ಅಥವಾ ಏನೋ ಆ ಥರ ಇದೆ. ಸೊ ಐ ಥಿಂಕ್ ಅದೇ ಇವಾಗ ಅಮ್ಮಂಗೆ ಕೇಳಿದೆ ಎಂತಕ್ಕೆ ಇಟ್ಕೆ ಎತ್ಕೊಂಡು ಹೋಗ್ತಾರೆ. ಸೊ ಇಟ್ಕೆನ ಅದೇ 3 ಸುತ್ತು ತೊಗೊಂಡು ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಟ್ ಆಗೋವರೆಗೂ ಅದನ್ನು ಪೂಜೆ ಮಾಡ್ತಾರಂತೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಅಲ್ಲೇ ಕಲ್ಲು ಜೋಡಿಸ್ತಾರೆ, ಲೈಕ್ ನಾರ್ಮಲ್ ಕಲ್ಲು. ಸೊ ಅದನ್ನು ಜೋಡಿಸಿದಾಗ ಅದನ್ನು ಲೈಕ್ ಪ್ರೇ ಮಾಡಿಬಿಟ್ಟು ಜೋಡಿಸ್ತಾರೆ. ಸೊ ಅದು ನಿಮ್ಮ ವಿಶ್ ಏನೋ ಟ್ರೂ ಆಗುತ್ತೆ ಅಂತ. ಸೊ ನಾನು ಇದನ್ನು ಬೇರೆ ಕಲ್ಚರಲ್ಲೂ ನೋಡಿದ್ದೀನಿ. ಐ ಥಿಂಕ್ ಇದು ಬುದ್ಧಿಸ್ಟಲ್ಲೂ ಮಾಡ್ತಾರೆ ಅನ್ಸುತ್ತೆ, ಈ ಥರ ಸ್ಟೋನ್ಸ್ನ ಜೋಡಿಸಿ ಆಮೇಲೆ ಏನೋ ವಿಶ್ನ ಪ್ರೇ ಮಾಡೋದು. ಸೊ ಅದೇ ಥರ ಇಲ್ಲೂ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ಎಲ್ಲಿ ಹೋಗಿದ್ವಿ, ನನಗೆಲ್ಲ ಮರ್ತೋಗಿದೆ ಏನೇನು ಮಾಡಿದ್ವಿ ಅಂತ. ಚುರುಮುರಿ ತಿಂದ್ವಿ. ಸೊ ಚುರುಮುರಿ ನಾನು ಹೇಳ್ಬೇಕಂದ್ರೆ, ನಾನು ಮೈಸೂರು ವ್ಲಾಗಲ್ಲಿ ತಿಂದಿರೋದು ಬೇರೆದು. ಐ ಮೀನ್ ಪಯಣಕ್ಕೆ ಹೋಗೋ ಟೈಮಲ್ಲಿ ನಾನು ತಿಂದಿರೋ ಚುರುಮುರಿಗೆ ಇಲ್ಲಿಗೂ ಸ್ವಲ್ಪ ಬೇಜಾನ್ ವ್ಯತ್ಯಾಸ ಆಯಿತು ಡೆಫಿನೆಟ್ಲಿ. ಬಟ್ ನನಗೆ ಅಲ್ಲಿದ್ದೇ ತುಂಬ ಚೆನ್ನಾಗಿತ್ತು. ಅದು ಆ ಟೇಸ್ಟು ಎಲ್ಲೂ ಮ್ಯಾಚ್ ಆಗಿಲ್ಲ ಇಲ್ಲಿವರೆಗೂ, ಟು ಬಿ ಆನೆಸ್ಟ್. ಆ್ಯಂಡ್ ಭೂವಾರ ಸ್ವಾಮಿಗೆ ಹೋದ್ವಿ, ಬ್ಯಾಕ್ ವಾಟರ್ಸ್ಗೆ ಹೋದ್ವಿ. ಐ ಥಿಂಕ್ ವಿ ಡಿ ನಾಟ್ ಟ್ರಾವೆಲ್ ಮಚ್ ಅನಿಸ್ತಾ ಇದೆ ನನಗೆ. ವ್ಲಾಗ್ ನೋಡಿಬಿಟ್ಟು ಹೇಳ್ತೀನಿ ಒಂದು ನಿಮಿಷ, ಮರ್ತೋಗಿದೆ, ತುಂಬ ದಿವಸ ಆಗಿದೆಯಲ್ಲ. ಸೊ ಅದಾದಮೇಲೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೂ ಹೋದ್ವಿ. ಸೊ ಅಲ್ಲಿ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ. ಸೊ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು, ನಾನು ಮುಂಚೆನೂ ಹೋಗಿದ್ದೆ ಲೈಕ್ ಐ ಹ್ಯಾವ್ ಟೋಲ್ಡ್ ಇನ್ ದ ವ್ಲಾಗ್. ಸೊ ಅದು ಚೆನ್ನಾಗಿತ್ತು. ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಶುದ್ಧ ತಿಂಡಿಗೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ತುಂಬ ರಶ್ ಇತ್ತು. ಸೊ ಅದಕ್ಕೆ ಮನೆಗೆ ಬಂದುಬಿಟ್ಟೆ, ತಿರ್ಗಾ ಮನೆಯಿಂದ ವಿಷ್ಣು ವೈಭವ್ಗೆ ಹೋಗ್ಬಿಟ್ಟು ಎಲ್ಲ ಆರ್ಡರ್ ಮಾಡ್ಕೊಂಡು ಬಂದ್ವಿ. ಅಥವಾ ಅಲ್ಲೇ ತಿನ್ಕೊಂಡು ಬಂದ್ವಿ. ಸ್ವಲ್ಪ ಗಜನಿ ಆಗ್ತಾ ಇದ್ದೀನಿ ಅನಿಸ್ತಾ ಇದೆ. ಎನಿವೆ, ಸೊ ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್, ವೆರಿ ನೈಸ್ ಟ್ರಿಪ್. ಆ್ಯಂಡ್ ಐ ಥಿಂಕ್ ಮೈಸೂರ್ದು ಬೇಜಾನ್ ತೋರಿಸ್ಬಿಟ್ಟಿದ್ದೀನಿ ಇದರಿಂದ. ಸೊ ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ಚಾರ್ಜ್ ಬೇರೆ ಖಾಲಿ ಆಗ್ತಿಲ್ಲ ಮೊಬೈಲ್ದು, ಚಾರ್ಜಿಗೆ ಬೇರೆ ಇರಬೇಕು. ಸೊ ಇಫ್ ಯು ಹ್ಯಾವ್ ಲೈಕ್ಡ್ ದಿಸ್ ವ್ಲಾಗ್, ಡೂ
ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ. ಮೀ ಆ್ಯಂಡ್ ಮೈ ಫಂಬಲ್ಸ್ ಸ್ವಲ್ಪ ಟೈಮಲ್ಲಿ ಗ್ಯಾಪ್ ಕೊಟ್ಟಿದ್ದೆ ಫಂಬಲ್ಸ್ಗೆ, ಬಟ್ ತಿರ್ಗಾ ವಾಪಸ್ ಬಂದೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ದಿಸ್ ಇಸ್ ಯರ್ ಆಂಬಿವರ್ಟ್ ಗರ್ಲ್ ಸಾಧ್ವಿ ಸೈನಿಂಗ್ ಆಫ್. ಬಾಯ್.